ಅಲ್ಹಮ್ದುಲಿಲ್ಲಾ ಕರ್ನಾಟಕ ಜಮ್ಇಯ್ಯತುಲ್ ಉಲಮಾದ ಅಧ್ಯಕ್ಷರು, ನಮ್ಮೆಲ್ಲರ ಆಧ್ಯಾತ್ಮಿಕ ಶಕ್ತಿಯೂ ಆಗಿರುವ ಝೈನುಲ್ ಉಲಮಾ ಎಂಬ ಇತಿಹಾಸ ಪುರುಷ, ಆ ಮಹಾನ್ ವಿದ್ವಾಂಸರ ನೆರಳಲ್ಲಿ ಅರಿವಿನ ಅಮೃತವನ್ನು ಸವಿಯುವ ಮಹಾಭಾಗ್ಯವನ್ನು ಲಭಿಸಿರುವ ಸೌಭಾಗ್ಯಶಾಲಿಗಳಾದ ಮುತಅಲ್ಲಿಮುಗಳ ಮುಂದೆ ನಿಂತು ಮಾತನಾಡುವಾಗ ಅಭಿಮಾನವಾಗುತ್ತಾ ಇದೆ. ಉಸ್ತಾದರ ಆ ನಿಯತ್ತಿನ, ಆ ತವಕ್ಕುಲಿನ, ಆ ನಿರಂತರವಾದ ಪರಿಶ್ರಮದ ಫಲವಾಗಿದೆ ದಾರುಲ್ ಇರ್ಷಾದ್ ಇವತ್ತು ಇಷ್ಟೊಂದು ಎತ್ತರಕ್ಕೆ ಬೆಳೆದು ನಿಂತಿರುವುದು. ದಾರುಲ್ ಇರ್ಷಾದ್ ಎತ್ತರಕ್ಕೆ ಬೆಳೆದಿದೆ ಎಂದು ಹೇಳುವಾಗ ಅದರ ಅರ್ಥ ದೊಡ್ಡ ದೊಡ್ಡ ಕಟ್ಟಡಗಳಿವೆ ಎಂಬುದಲ್ಲ, ತುಂಬ ಮಕ್ಕಳು ಕಲಿಯುತ್ತಾರೆ ಎಂಬುದು ಕೂಡ ಅಲ್ಲ. ಬದಲಾಗಿ ಕಲಿತು ಹೊರಬರುವಂತಹ ಪ್ರಾಡಕ್ಟ್ಗಳು ತುಂಬ ಕ್ವಾಲಿಟಿ ಉಳ್ಳದಾಗಿದೆ ಎಂಬುದಾಗಿದೆ ನಿಜವಾಗಿಯೂ ಒಂದು ಸಂಸ್ಥೆಯ ಬರಕತ್. ಅದು ನಾವು ದಾರುಲ್ ಇರ್ಷಾದ್ನಲ್ಲಿ ಕಾಣುತ್ತಿದ್ದೇವೆ. ಇದು ಕೇವಲ ಒಂದು ಅಲಂಕಾರಿಕವಾದ ಪ್ರಯೋಗ ಅಲ್ಲ. ಉತ್ತರ ಕರ್ನಾಟಕದಲ್ಲಿ ಈಗ ನಾವು ಆರಂಭಿಸಿರುವಂತಹ ಮಸ್ದರುಲ್ ಹುಕಮಾ ಉಸ್ ಸುನ್ನಿಯ, ಮಸ್ದರ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್ 5 ವರ್ಷಗಳಲ್ಲಿ 7-8 ಜಿಲ್ಲೆಗಳಿಗೆ ವ್ಯಾಪಿಸಿ 7 ಕ್ಯಾಂಪಸ್ಗಳ ಮೂಲಕ ಲಕ್ಷಾಂತರ ಜನರಿಗೆ ದೀನಿ ದಾವತ್ ತಲುಪಿಸುವ ಆ ಮಹಾ ಸೌಭಾಗ್ಯ ನಮ್ಮ ಮಸ್ದರಿಗೆ ಇವತ್ತು ಲಭಿಸಿದ್ದರೆ ಅದರಲ್ಲಿ ದೊಡ್ಡ ಒಂದು ಪಾತ್ರ ಶೈಖುನಾ ಝೈನುಲ್ ಉಲಮಾರವರ ಶಿಷ್ಯ ವೃಂದದ ಮುഈನಿಗಳ ನಿರಂತರವಾದ ಪರಿಶ್ರಮವಿದೆ ಎಂದರೆ ಅದರಲ್ಲಿ ಯಾವುದೇ ಸಂಶಯವಿಲ್ಲ. ನಾವು ಹೊಸದಾಗಿ ಒಂದು ಒಳ್ಳೆಯ ಮುದರ್ರಿಸ್ ಬೇಕು, ಒಂದು ಒಳ್ಳೆಯ ಪ್ರಿನ್ಸಿಪಾಲ್ ಬೇಕು, ಪ್ರಾಂಶುಪಾಲರು ಬೇಕು, ಅಥವಾ ಒಂದು ಸಂಸ್ಥೆಯನ್ನು ಮುನ್ನಡೆಸಿಕೊಂಡು ಹೋಗಲು, ಒಂದು ಜಿಲ್ಲೆಯನ್ನೇ ನೋಡಿಕೊಳ್ಳಲು ಒಂದು ಒಳ್ಳೆಯ ದಾಯಿ ಬೇಕು. ಎರಡನ್ನು ಕೂಡ ಪಡೆದಿರುವ ಪಕ್ವತೆಯುಳ್ಳ, ಪ್ರಬುದ್ಧತೆಯುಳ್ಳ, ಸ್ವಭಾವ ಮಹಿಮೆಯು ಕೂಡ ಇರುವ ಒಂದು ಒಳ್ಳೆಯ ದಾಯಿ ಬೇಕು ಎಂದು ನಾವು ಚರ್ಚೆ ಮಾಡಿದರೆ ನಾವು ಫಸ್ಟ್ ಹುಡುಕುವುದು ಈ ವರ್ಷ ಯಾರೆಲ್ಲ ಮುഈನಿಗಳು ಹೊರಗೆ ಬಂದಿದ್ದಾರೆ ಎಂಬುದಾಗಿದೆ. ಕಾರಣ ಶೈಖುನಾ ಝೈನುಲ್ ಉಲಮಾ ಉಸ್ತಾದರ ಆ ಸ್ವಭಾವ ಗುಣಗಳು, ಆ ಪಾಂಡಿತ್ಯದ ಬರಕತ್, ಅದೆಲ್ಲವೂ ಕೂಡ ವಿದ್ಯಾರ್ಥಿಗಳಲ್ಲಿ ಮೇಳೈಸಿರುವುದು ಕಾಣುವಾಗ ಮನಸ್ಸು ತುಂಬಿ ಬರುತ್ತಾ ಇದೆ. ಈ ಕರ್ನಾಟಕ ಯಾರಿಗಾಗಿ ಕಾಯುತ್ತಿತ್ತೋ, ಈ ಸಂಸ್ಥೆಯಿಂದ ಏನನ್ನು ನಿರೀಕ್ಷೆ ಮಾಡಿತ್ತೋ, ಗರಿಷ್ಠ ಮಟ್ಟದಲ್ಲಿ ಈ ನಾಡಿಗೆ ಉತ್ತಮವಾದ ಸಂಪತ್ತನ್ನು ಅಥವಾ ಸಂಪನ್ಮೂಲ ವ್ಯಕ್ತಿಗಳನ್ನು, ಒಳ್ಳೆಯ ಪ್ರಾಡಕ್ಟ್ ಅನ್ನು ಕೊಡಲು ಈ ಸಂಸ್ಥೆಗೆ ಸಾಧ್ಯವಾಗಿದೆ ಎಂಬುದನ್ನು ತುಂಬಾ ಹೆಮ್ಮೆಯಿಂದ, ಅಭಿಮಾನದಿಂದ ಹೇಳ್ತಾ ಇದ್ದೇನೆ. ಇನ್ನು ನೀವು ಅಲ್ಹಮ್ದುಲಿಲ್ಲಾ ಈ ಫಿದಾಕ್ ಇದರ ಒಳಾಂಗಣಕ್ಕೆ ಬರುವಾಗಲೇ ಎಲ್ಲರೂ ಬಂದವರೆಲ್ಲ ಫಿದಾ ಆಗಿ ಹೋಗ್ತಾರೆ. ಪ್ರತಿ ವರ್ಷವೂ ಕೂಡ ಹಾಗೇನೆ. ಉಸ್ತಾದ್ ಹೇಳಿದ್ರಲ್ವಾ, ಕರೆದವರು ಕರೆಯದವರು ಫಿದಾಕ್ ಇದೆ ಅಂತ ಹೇಳಿದಾಗ ಅವರು ಬರ್ತಾರೆ. ಕಾರಣ ಇದರ ಒಳಾಂಗಣಕ್ಕೆ ನುಗ್ಗುವಾಗಲೇ ನಿಮ್ಮ ಪ್ರತಿಭೆಗಳ ಮುಂದೆ, ನಿಮ್ಮ ಕೌಶಲ್ಯದ ಮುಂದೆ, ನಿಮ್ಮ ಇದರ ಒಳಗಿರುವ ಈ ಸುಂದರವಾದ ಈ ವೇದಿಕೆಯ ಮುಂದೆ, ಈ ಸಭಾಂಗಣದ ಮುಂದೆ ಅವರು ಫಿದಾ ಆಗಿ ಬಿಡುತ್ತಾರೆ. ಅಲ್ಹಮ್ದುಲಿಲ್ಲಾ, ಆ ರೀತಿ ಅತ್ಯಂತ ಸುಂದರವಾದ ರೀತಿಯಲ್ಲಿ ಈ ವರ್ಷವೂ ಕೂಡ ಫಿದಾಕ್ ಇಲ್ಲಿ ಕೊನೆಗೊಳ್ಳುತ್ತಾ ಇದೆ. ನಿಮ್ಮೊಂದಿಗೆ ಹೇಳಲಿಕ್ಕಿರುವುದಿಷ್ಟೇ,
ಒಂದು ಸ್ಪಷ್ಟವಾದ ಗುರಿ ಇರಲಿ ನಿಮಗೆ. ಒಳ್ಳೆಯ ಗುರುಗಳಿದ್ದಾರೆ, ಯಾವ ಸಂಶಯ ಕೂಡ ಇಲ್ಲ. ಝೈನುಲ್ ಉಲಮಾ ಉಸ್ತಾದ್ ನಿಮಗೆ ಕೊಟ್ಟಿರುವ ಗುರುಗಳೆಲ್ಲರೂ ಕೂಡ ಅತ್ಯಂತ ಪ್ರಗಲ್ಭರು, ಒಳ್ಳೆ ಪಾಂಡಿತ್ಯವುಳ್ಳವರು, ನಿಮ್ಮನ್ನು ಯಾವ ರೀತಿಯಲ್ಲಿ ಕೂಡ ಪಳಗಿಸಲು ಸಾಮರ್ಥ್ಯವುಳ್ಳ ಪ್ರತಿಭಾನ್ವಿತವಾದ ವಿದ್ವಾಂಸರು ನಿಮ್ಮ ಉಸ್ತಾದಗಳಾಗಿ ಇದ್ದಾರೆ. ಎಲ್ಲಕ್ಕಿಂತಲೂ ಮಿಗಿಲಾಗಿ ಝೈನುಲ್ ಉಲಮಾ ಎಂಬ ಹೆಮ್ಮರ ನಿಮಗೆ ನೆರಳಾಗಿ ಇದೆ. ಇಮಾಮ್ ಗಜ್ಜಾಲಿ ರಲಿಯಲ್ಲಾಹು ಅನ್ಹು ಅವರು ಹೇಳಿದಂತೆ, ನೀವೊಂದು ಉಸ್ತಾದನ್ನು ಹುಡುಕುವಾಗ ಸಮೂಹದಲ್ಲಿ ಮಶ್ಹೂರಾಗಿರುವ, ಎಲ್ಲ ಅರ್ಥದಲ್ಲೂ ಒಳ್ಳೆ ಪಾಂಡಿತ್ಯವಿರುವ, ಈ ಸಮೂಹ ಕಬೂಲ್ ಮಾಡುವ ಒಂದು ಉಸ್ತಾದನ್ನು ಹುಡುಕಿ. ಕರ್ನಾಟಕದಲ್ಲಿ ಝೈನುಲ್ ಉಲಮಾರವರಿಗಿಂತ ದೊಡ್ಡ ಒಂದು ಉಸ್ತಾದ್ ನಿಮಗಿನ್ನು ಹುಡುಕಲಿಕ್ಕಿಲ್ಲ. ಎಲ್ಲ ಅರ್ಥದಲ್ಲೂ ಕೂಡ ಪರಿಪೂರ್ಣರಾದ ಒಂದು ಮಹಾನ್ ಗುರುವನ್ನು ನೀವು ಹುಡುಕಿ KGN ಕ್ಯಾಂಪಸ್ಸಿನ ಒಳಗೆ ಬಂದಿದ್ದೀರಿ. ನಿಮಗೆ ಬೆನ್ನ ಹಿಂದೆ ಸಮರ್ಥರಾದ ಗುರುವೃಂದವಿದೆ. ಇನ್ನು ಮುಂದೆ ಒಂದು ಸ್ಪಷ್ಟವಾದ ಗುರಿ ಇರಲಿ. ಆ ಗುರಿ ತಲುಪಲೇಬೇಕಾಗಿ ಸ್ಪಷ್ಟವಾದ ಪರಿಶ್ರಮವಿರಲಿ, ನಿರಂತರವಾದ ಪರಿಶ್ರಮವಿರಲಿ. ಆ ಮೂಲಕ ಆ ಗುರಿಯನ್ನು ತಲುಪಿ ನೀವು ದಾಯಿಗಳಾಗಿ ಬರಬೇಕು. ನೀವು ಇಲ್ಲಿ ಮಾತ್ರ ಅಕ್ಕಪಕ್ಕದಲ್ಲಿದ್ದರೆ ಸಾಲದು. ಈ ದೇಶದ ಮುಖ್ಯ ಮೂಲೆಗಳಲ್ಲಿ ಮುಅಯ್ಯಿನಿಗಳು ಸಂಚರಿಸಬೇಕು. ಒಂದೊಂದು ರಾಜ್ಯಗಳು ನಿಮ್ಮ ರಾಜ್ಯಗಳಾಗಬೇಕು, ಜಿಲ್ಲೆಗಳು ನಿಮ್ಮ ಜಿಲ್ಲೆಗಳಾಗಬೇಕು. ಇಡೀ ನಾಡು ನಿಮ್ಮನ್ನು ಕಾಯುತ್ತಿದೆ. ಕೇವಲ ಭಾರತದಲ್ಲಿ ಮಾತ್ರವಲ್ಲ, ಈ ದೇಶ ಬಿಟ್ಟು ಹೊರಗೆ ಹೋದಾಗಲೂ ಕೂಡ ದಾವಾ ಸಾಧ್ಯತೆಗಳು ಬಹಳಷ್ಟಿದೆ. ಅಲ್ಲೆಲ್ಲವೂ ಕೂಡ ಇಲ್ಲಿಂದ ನೀವು ಪಡೆದಿರುವಂತಹ ಅಮೃತವನ್ನು ಸುರಿಯಲು ನೀವು ತಯಾರಾಗಬೇಕು. ಅದಕ್ಕೆ ಏನೆಲ್ಲ ಬೇಕೋ ಅದನ್ನೆಲ್ಲ ಇಲ್ಲೇ ಸಂಪಾದಿಸಬೇಕು. ನಂತರ ನೋಡೋಣ ಅಂತ ಹೇಳಿದರೆ, ನಂತರ ಇಲ್ಲಿ ಸಿಗಬೇಕಾದದ್ದು ನಂತರ ಎಲ್ಲಿಯೂ ಸಿಗಲ್ಲ. ಆದ್ದರಿಂದ ಪಡೆಯುವಾಗ ಚೆನ್ನಾಗಿ ಪಡಕೊಂಡು ಉಸ್ತಾದಗಳು ಹಾಕಿದ ಗೆರೆಯಲ್ಲಿ ಸಂಚರಿಸಿ ಸ್ಪಷ್ಟವಾದ ಗುರಿ ತಲುಪಿ ಭವಿಷ್ಯದ ಉಜ್ವಲ ಭವಿಷ್ಯವುಳ್ಳ ವಿದ್ವಾಂಸರಾಗಿ ನೀವು ಮುಂದೆ ಬನ್ನಿ. ಅಲ್ಲಾಹು ತಾಲಾ ಅದಕ್ಕೆ ತೌಫೀಕ್ ನೀಡಲಿ ಎಂದು ಪ್ರಾರ್ಥನೆ ಮಾಡುತ್ತಾ ಈ ಕಾರ್ಯಕ್ರಮಕ್ಕೆ ಎಲ್ಲ ರೀತಿಯ ಶುಭ ಹಾರೈಕೆಗಳನ್ನು ಮಾಡುತ್ತಾ, ನಿಮ್ಮನ್ನು ಈ ರೀತಿ ಪಳಗಿಸಿರುವ, ನಿಮ್ಮನ್ನು ಹುರಿದುಂಬಿಸುವ, ನಿಮಗೆ ಯಾವತ್ತೂ ಕೂಡ ಬೆನ್ನೆಲುಬಾಗಿ ನಿಲ್ಲುವ ಒಳ್ಳೆಯ ಯುವತ್ವವಿರುವ ವಿದ್ವಾಂಸರು, ತರುಣರಾದ ವಿದ್ವಾಂಸರು ನಿಮ್ಮ ಜೊತೆಗಿದ್ದಾರೆ. ಸಯ್ಯಿದರವರ ಸಾರಥ್ಯದಲ್ಲಿರುವ ಇಲ್ಲಿನ ಉಲಮಾಗಳ ಉಸ್ತಾದಗಳ ಒಂದು ತಂಡ ಅಲ್ಹಮ್ದುಲಿಲ್ಲಾ ನಿಮ್ಮನ್ನು ಯಾವ ಮಟ್ಟದಲ್ಲೂ ಕೂಡ, ಯಾವ ಮಟ್ಟಕ್ಕೇರಿಸಲು ಕೂಡ ಅವರು ಸಮರ್ಥರಾಗಿದ್ದಾರೆ. ಅವರ ಆದೇಶಗಳನ್ನು ಪಾಲಿಸುತ್ತಾ ನೀವು ಮುಂದೆ ಹೋದರೆ ವಿಜಯ ಕಟ್ಟಿಟ್ಟ ಬುದ್ಧಿ, ಯಾವ ಸಂಶಯ ಕೂಡ ಬೇಡ. ಅಲ್ಲಾಹು ನಮ್ಮೆಲ್ಲ ಮಕ್ಕಳ ಭವಿಷ್ಯಗಳನ್ನು ಉಜ್ವಲಗೊಳಿಸಲಿ ಎಂಬ ಪ್ರಾರ್ಥನೆಯೊಂದಿಗೆ ಈ ಕಾರ್ಯಕ್ರಮಕ್ಕೆ ಎಲ್ಲ ರೀತಿಯ ಶುಭ ಹಾರೈಕೆಗಳೊಂದಿಗೆ ಅಸ್ಸಲಾಮು ಅಲೈಕುಂ.